ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಪ್ರಾಕ್ಟಿಕಲ್ ಯಾವ ತರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ತೋರಿಸ್ತಾ ಇರೋದು 10ನೇ ಎಕ್ಸ್ಪೆರಿಮೆಂಟ್ ಪ್ರಾಕ್ಟೀಸ್ 10. ಸೊ ಇದರಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಕೋಶೆಂಟ್ ಆಫ್ ಫಂಕ್ಷನ್ ನ ತಗೋಬೇಕು. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಇರುತ್ತಲ್ಲ ಫಂಕ್ಷನ್, ಆ ಫಂಕ್ಷನ್ ನ ತಗೊಂಡು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ಬರ್ಕೋಬೇಕು. ಸೊ ಈ ಕೆಲಸನ ನಾವು ಜಿಯೋಜಿಬ್ರಾದಲ್ಲಿ ಮಾಡಬೇಕು. ಮ್ಯಾನ್ಯುಯಲಿನೂ ನಾವು ಆ ಕೆಲಸನ ಮಾಡಿ ಎರಡು ರಿಸಲ್ಟ್ಸ್ ನ ಕಂಪೇರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಫಂಕ್ಷನ್ ನೋಡಿ, ಕೋಶೆಂಟ್ ಫಾರ್ಮಲ್ ಇರುತ್ತೆ. ಕೋಶೆಂಟ್ ಅಂದ್ರೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್. ಫಂಕ್ಷನ್ ನಾನು ಎಫ್ ಆಫ್ ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಈ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀತೀವಿ. ಸೊ ಇಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್, ಜಿಯೋಜಿಬ್ರಾದಲ್ಲಿ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ಅಂತ ಇಲ್ಲಿ ಬರ್ಕೊಳ್ಳೋದು. ಸೊ ಇಲ್ಲಿ ನಾನು ರ್ಯಾಂಡಮ್ ಆಗಿ 5 ಫಂಕ್ಷನ್ಸ್ ನ ಬರ್ಕೊಂಡಿದ್ದೀನಿ. ಸೊ 1 2 3 4 5 ಎಲ್ಲ ಫಂಕ್ಷನ್ಸ್ ನೋಡಬಹುದು. ನ್ಯೂಮರೇಟರ್ ಬೈ ಡಿನಾಮಿನೇಟರ್, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಎಲ್ಲವೂ ಕೋಶೆಂಟ್ ಫಾರ್ಮಲ್ ಇದೆ. ಓಕೆ, ಸೊ ಇಲ್ಲಿ ಕೋಶೆಂಟ್ ರೂಲ್ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಡೆರಿವೇಟಿವ್ ಆಫ್ ಯು ಬೈ ವಿ ಫಾರ್ಮಲ್ ಇದೆ. ಸೊ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ತಗೊಂಡ್ರೆ ಡಿನಾಮಿನೇಟರ್ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಮ್ಯಾನ್ಯುಯಲಿ ನಾವು ಕ್ಯಾಲ್ಕುಲೇಷನ್ಸ್ ನ ಮಾಡ್ತೀವಿ. ಓಕೆ, ಸೊ ಐ ವಿಲ್ ಫೈಂಡ್ ಔಟ್ the derivative of first function. So y is equal to sin x divided by x. Okay, so derivative is equal to denominator derivative of numerator minus numerator derivative of denominator divided by denominator square. ಓಕೆ, ಇಸ್ ಈಕ್ವಲ್ ಟು ಈಗ ಎಕ್ಸ್ ಆಸ್ ಇಟ್ ಈಸ್ ಬರ್ಕೊಳ್ಳೋದು. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇದೆ, ಅದು ಕಾಸ್ ಎಕ್ಸ್ ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರೀರಿ. ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಬರೀಬೇಕು. ನೆಕ್ಸ್ಟ್ ಟರ್ಮ್ ಡೆರಿವೇಟಿವ್ ಅಂತ ಬಂದಿದೆ. ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ, ಸಾರಿ, ಸೈನ್ ಎಕ್ಸ್ ಇಂಟು 1 ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಎಕ್ಸ್ divided by x square. This is the final answer. So x into cos x minus sin x divided by x square. ಅದೇ ರೀತಿಯಲ್ಲಿ ನಾವು ಸೆಕೆಂಡ್ ಈಕ್ವೇಶನ್ ಏನಿದೆ ಅದನ್ನ ನಾವು ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 1 plus sin x 1 minus sin x. 1 plus sin x divided by 1 minus sin x. So derivative of y with respect to x is equal to denominator into derivative of numerator minus numerator into derivative of denominator divided by denominator square. Okay, is equal to 1 minus sin x as it is ಬರ್ಕೊಳ್ಳೋದು. ಈ ಟರ್ಮ್ ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಆಫ್ 1 is 0 plus ಡೆರಿವೇಟಿವ್ ಆಫ್ sin x is cos x ಮೈನಸ್ ಈ ಟರ್ಮ್ ನ ಆಸ್ ಇಟ್ ಈಸ್ ಬರ್ಕೊಳ್ಳೋದು 1 plus sin x. ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಇದ್ದ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡೆರಿವೇಟಿವ್ ಆಫ್ 1 is 0 ಮೈನಸ್ ಡೆರಿವೇಟಿವ್ ಆಫ್ sin x is cos x divided by 1 minus sin x whole square. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ is equal to, ಫಿಲ್ ಮಾಡ್ತೀನಿ. ಸೊ 1 minus sin x as it is 0 plus cos x ಬರುತ್ತೆ ಮೈನಸ್ 1 plus sin x as it is 0 minus cos x ಅಲ್ಲಿ minus cos x ಉಳ್ಕೊಳ್ಳುತ್ತೆ. ಡಿನಾಮಿನೇಟರ್ ನ as it is ಬರೆಯೋದು 1 minus sin x whole square. ಓಕೆ, is equal to, ಈಗ cos ಮಲ್ಟಿಪ್ಲೈ ಮಾಡೋಣ. ಸೊ 1 into cos x is cos x minus sin x into cos x. ನೆಕ್ಸ್ಟ್ ಈ ಮೈನಸ್ ಮಲ್ಟಿಪ್ಲೈ ಆಗಿ ಪ್ಲಸ್ ಆಗುತ್ತೆ. ಸೊ 1 into cos x is cos x. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀತೀನಿ. sin x into cos x is sin x into cos x.
divided by denominator as it is 1 minus sin x whole square. ಸೊ ಇಲ್ಲಿ ನೋಡ್ಬೋದು ನೀವು ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಕಾಸ್ ಪ್ಲಸ್ ಕಾಸ್ ಇಸ್ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 minus sin x whole square. This is the final answer. 2 cos x divided by 1 minus sin x whole square. ಓಕೆ, ಸೊ ಈ ರೀತಿಯಲ್ಲೇ 3 ಟರ್ಮ್ಸ್ ಏನಿದೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಆನ್ಸರ್ ಬರ್ಕೊಳ್ಳೋಣ. ಓಕೆ, ಸೊ ಈಗ ನಾನು ಉಳಿದ 3 ಫಂಕ್ಷನ್ಸಿಗೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನೀವು ಮ್ಯಾನ್ಯುಯಲ್ ಅಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ವಿಲ್ ಗೋ ಟು ಜಿಯೋಜಿಬ್ರಾ. ಓಕೆ, ಲೆಟ್ ಅಸ್ ಗೋ ಟು ಜಿಯೋಜಿಬ್ರಾ. ಓಕೆ, ಜಿಯೋಜಿಬ್ರಾ ಇಲ್ಲಿ ಓಪನ್ ಆಗಿದೆ. ಸೊ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಸಿ ಇಸ್, ನೀವು ಡಿಫ್ರೆನ್ಸಿಯೇಷನ್ ಮಾಡುವಾಗ ಇಲ್ಲಿ ಮೇಲ್ಗಡೆ ಕ್ಯಾಸ್ ಅಂತ ಫಂಕ್ಷನ್ ಓಪನ್ ಆಗಿರಬೇಕು. ಸೊ ಇಲ್ಲಿ ಕ್ಯಾಸ್ ಇದೆ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಫಂಕ್ಷನ್. ಸೊ ನ್ಯೂಮರೇಟರ್ ಅಲ್ಲಿ ಸೈನ್ ಎಕ್ಸ್ ಇದೆ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಇದೆ. ಸೊ ಫಸ್ಟ್ ಫಂಕ್ಷನ್ ಈಸ್ ಸೈನ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಈಸ್ ಎಕ್ಸ್. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sin ಸ್ಪೇಸ್ ಎಕ್ಸ್. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ g of x ಸೆಕೆಂಡ್ ಫಂಕ್ಷನ್ ಇಸ್ ಈಕ್ವಲ್ ಟು ಎಕ್ಸ್ ಇದೆ. ಈಗ ಡೆರಿವೇಟಿವ್ ಅಂತ ತಗೊಂಡು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್, ನ್ಯೂಮರೇಟರ್ ಅಲ್ಲಿ ಎಫ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಜಿ. ಸೊ ಕೋಶೆಂಟ್ ರೂಲ್ ಎಂಟರ್ ಅಂತ ಕೊಟ್ರೆ ನಮಗೆ ಆನ್ಸರು ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬಂತು. ಅದು ನಾನು ಇಲ್ಲಿ ಬರ್ಕೊಂತೀನಿ. ಫಸ್ಟ್ ಪಾಸಿಟಿವ್ ನಂಬರ್ ಎಕ್ಸ್ ಕಾಸ್ ಎಕ್ಸ್, ಸೊ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನೀವು ಇಲ್ಲಿನೂ ನೋಡ್ಬೋದು ನಮಗೆ ಸೇಮ್ ಆನ್ಸರ್ ಬಂದಿದೆ. ಅದೇ ರೀತಿ ನ್ಯೂಮರೇಟರ್ ಅಲ್ಲಿ 1 ಪ್ಲಸ್ ಸೈನ್ ಎಕ್ಸ್, ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಸೈನ್ ಎಕ್ಸ್. ಅದನ್ನ ನಾನು ಇಲ್ಲಿ ಚೇಂಜ್ ಮಾಡ್ಕೊತೀನಿ. ಸೊ 1 ಪ್ಲಸ್ ಸೈನ್ ಎಕ್ಸ್, ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಸೈನ್ ಎಕ್ಸ್. ಓಕೆ, ಸೊ 1 ಪ್ಲಸ್ ಸೈನ್ ಎಕ್ಸ್, 1 ಮೈನಸ್ ಸೈನ್ ಎಕ್ಸ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ನೋಡಿ ಬಂದಿದೆ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ 1. ಸೊ ಐ ಹ್ಯಾವ್ ಗಾಟ್ ದ ಆನ್ಸರ್ ಆಸ್, ಇಲ್ಲಿ ಬರ್ಕೊಂತೀನಿ, cos x into minus sin x plus 1 plus cos x into sin x. Okay. sin x I think -1 ಇದೆ, ನೋಡೋಣ. -1 ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 1 ಮೈನಸ್ ಸೈನ್ ಎಕ್ಸ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ನೆಕ್ಸ್ಟ್ 1 ಪ್ಲಸ್ 1 ಮೈನಸ್ ಸೈನ್ ಎಕ್ಸ್. ಓಕೆ, ಇದನ್ನು ಒಮ್ಮೆ ತೋರಿಸ್ಬಿಡ್ತೀನಿ. ಸೊ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 1 ಮೈನಸ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಮೈನಸ್ ನ್ಯೂಮರೇಟರ್ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಇಸ್ ಮೈನಸ್ ಸೈನ್ ಎಕ್ಸ್, ಸಾರಿ ಡೆರಿವೇಟಿವ್ ಆಫ್ ಇದು ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಹೌದಾ? ಸೊ 1 ಮೈನಸ್ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಇಟ್ಕೊಂಡು ಕಾಸ್ ಎಕ್ಸ್, ಈ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಪ್ಲಸ್ ಸೈನ್ ಎಕ್ಸ್. ಓಕೆ, ಸೊ 1 ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಲ್ಲಿ ಬಂದಿದೆ.
ಆಮೇಲೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಅಲ್ಲ, ಇದು ಪ್ಲಸ್. ಇಲ್ಲಿ ಸೊ ಯು ಕ್ಯಾನ್ ಸಿ +1 ಬಂದಿದೆ ನೋಡಿ, ನಾನು ಮೈನಸ್ ಅಂತ ಬರ್ಕೊಂಡೆ, ದಟ್ ಈಸ್ ಪ್ಲಸ್. ಓಕೆ, ಅಂದ್ರೆ ಸಿಂಪ್ಲಿಫೈ ಮಾಡಲಿಲ್ಲ ಅವರು, ಡೈರೆಕ್ಟ್ ಆಗಿ ಆನ್ಸರ್ನ ಏನ್ ಬರ್ತಾ ಇದೆ ಅಂತ ಬರ್ದಿದ್ದಾರೆ. ಸೊ ಅದನ್ನೇ ಬರ್ಕೊಂಡ್ಬಿಡೋಣ. ಸೊ ದೇರ್ ಈಸ್ ಕಾಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 1, ಓಕೆ, ಪ್ಲಸ್ ಕಾಸ್ ಸೈನ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಬಟ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇದೇ ಬರೋದು. ಓಕೆ, ಇದೇ ಟರ್ಮ್ ಬರುತ್ತೆ. ಸೊ ಈ ಸ್ಟೆಪ್ ನೋಡಿ ಇಲ್ಲಿ ಮಾಡಿದ್ದೀನಿ, ಈ ಸ್ಟೆಪ್ ಬರೆದಿರೋದು. ಸೊ ದಿಸ್ ಸ್ಟೆಪ್ ಹ್ಯಾಸ್ ಬಿನ್ ರಿಟನ್. ಅದೇ ರೀತಿ ನಾವು ನೆಕ್ಸ್ಟ್ ಮಾಡಿದಾಗ ಈ ಸ್ಟೆಪ್ ಬಂದಿರುತ್ತೆ. ಓಕೆ, ದಿಸ್ ಸ್ಟೆಪ್ ವಿಲ್ ಬಿ ರಿಟನ್. ಲೆಟ್ ಅಸ್ ಸಿ ದಟ್. ಸೊ ನೆಕ್ಸ್ಟ್ ಫಂಕ್ಷನ್ ಈಸ್ 1 minus x square divided by 1 plus x square. Okay, 1 minus x square 1 plus x square. ಇದು ಫುಲ್ ನಾನು ಕ್ಲಿಯರ್ ಅಂತ ಮಾಡ್ಕೊಂಡು ಬಿಡ್ತೀನಿ. ಹೊಸದಾಗಿ ಓಪನ್ ಮಾಡ್ಕೊಳ್ಳೋಣ. ಸೊ ನ್ಯೂಮರೇಟರ್ ಈಸ್ f of x is equal to 1 minus x square ಬೇಕು. ಸೊ ಪವರ್ ಫಂಕ್ಷನ್ ತಗೊಳ್ಳಿ, ಸ್ಕ್ವೇರ್, ಎಂಟರ್. ಸೊ ನೆಕ್ಸ್ಟ್ g of x is equal to 1 plus x power function square, enter. So derivative numerator by denominator. So numerator ಅಲ್ಲಿ f divided by g, enter. ಓಕೆ, ಸೊ ಏನಾಗಿದೆ ನೋಡಿ, ಫಸ್ಟ್ ಡಿನಾಮಿನೇಟರ್ ಬರುತ್ತೆ. ಸೊ ಡಿನಾಮಿನೇಟರ್ ಏನು? ಓಕೆ, ಸೊ I'll first write it down. ಸೊ ಏನು ಬಂದಿದೆ ಆನ್ಸರು? -2x ಇಂಟು -x ಸ್ಕ್ವೇರ್ ಪ್ಲಸ್ 1 -2x ಇಂಟು x ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಲೆಟ್ ಮೀ ಸಿಂಪ್ಲಿಫೈ ಹಿಯರ್. ಡಿನಾಮಿನೇಟರ್ ಸೇಮ್ ಇದೆ, ನಿಮಗೆ ಇಲ್ಲಿ ಗೊತ್ತಾಗಿದೆ. ಸೊ ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬದಲು ಇಲ್ಲಿ x ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ದಿದ್ದಾರೆ. ಓಕೆ, ಇದು -2 ಒಳಗೆ ಮಲ್ಟಿಪ್ಲೈ ಮಾಡೋಣ. -2x ಇಂಟು -x ಸ್ಕ್ವೇರ್ ಈಸ್ +2x ಕ್ಯೂಬ್. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2x ಇಂಟು 1 ಈಸ್ 2x. ನೆಕ್ಸ್ಟ್ -2x ಇಂಟು x ಕ್ಯೂಬ್ ಈಸ್ -2x ಕ್ಯೂಬ್. ಓಕೆ, ನೆಕ್ಸ್ಟ್ -2x ಇಂಟು 1 ಈಸ್ -2x. ಡಿನಾಮಿನೇಟರ್ ಸೇಮ್ ಇದೆ. ಸೊ +2x ಕ್ಯೂಬ್ -2x ಕ್ಯೂಬ್ ಕ್ಯಾನ್ಸಲ್ ಆಗಿ -4x ಬರುತ್ತೆ. ಯು ಕ್ಯಾನ್ ಸಿ ದಟ್ ಈಸ್ ದ ಆನ್ಸರ್. ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಇದೇ ಆನ್ಸರ್ ಬರುತ್ತೆ. ಇದು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿ ಕೊಳ್ಳಿಲ್ಲ ಜಿಯೋಜಿಬ್ರಾದಲ್ಲಿ. ಸೊ ನೀವು ಕರೆಕ್ಟ್ ಆಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನ್ ಆನ್ಸರ್ ಬರುತ್ತೆ ಅಂತ ಬರ್ಕೊಂಡ್ರೆ ಆಯ್ತು. ಓಕೆ, ಸೊ ನೆಕ್ಸ್ಟ್ 1 ಮೈನಸ್ tan x ಡಿವೈಡೆಡ್ ಬೈ 1 ಪ್ಲಸ್ tan x ಅದನ್ನ ಮಾಡೋಣ. ಚೇಂಜಸ್ ಮಾಡ್ಕೊಂಡು ಬಿಡ್ತೀನಿ. 1 ಮೈನಸ್ tan x enter. ನೆಕ್ಸ್ಟ್ 1 ಪ್ಲಸ್ tan x enter. ಸೊ ಆನ್ಸರ್ ಇದು ಬಂದಿದೆ. ಬಟ್ ಸಿಂಪ್ಲಿಫೈ ಮಾಡಿದಾಗ ಅಗೇನ್ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. 2 secant square x ಡಿವೈಡೆಡ್ ಬೈ 1 ಮೈನಸ್ tan x ಹೋಲ್ ಸ್ಕ್ವೇರ್. ಓಕೆ, ಸೊ ಕರೆಕ್ಟ್ ಆಗಿ ತಗೋಬೇಕು. 1 ಪ್ಲಸ್ tan ಡಿವೈಡೆಡ್ ಬೈ 1 ಮೈನಸ್ tan. ನಾನು 1 ಮೈನಸ್ tan ಡಿವೈಡೆಡ್ ಬೈ 1 ಪ್ಲಸ್ tan ತಗೊಂಡಿದ್ದೀನಿ. ಬಟ್ ಅಲ್ಲಿ ಫಂಕ್ಷನ್ ಏನಿದೆ ಅದನ್ನ ತಗೊಂಡ್ರೆ ಆಯ್ತು. 5ನೇ ಫಂಕ್ಷನ್ x ಮತ್ತೆ cos x ಇದೆ. ಸೊ ಫಸ್ಟ್ ಫಂಕ್ಷನ್ ಈಸ್ x, ಎಂಟರ್. ಸೆಕೆಂಡ್ ಫಂಕ್ಷನ್ ಈಸ್ cos x, ಎಂಟರ್.
ಓಕೆ, ಸೊ ಇದಕ್ಕೆ ಸಿಂಪ್ಲಿಫೈಡ್ ಆನ್ಸರ್ ಸಿಗುತ್ತೆ ನಿಮಗೆ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೇಮ್ ಬಂದಿದೆ ನೋಡಿ, ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ನಾನು ಕಾಸ್ ಎಕ್ಸ್ ಸ್ಕ್ವೇರ್ ಬರ್ದಿದ್ದೀನಿ, ಬೋತ್ ಆರ್ ಸೇಮ್. ಸೊ ವಾಟ್ ಯು ಕ್ಯಾನ್ ಸಿ ಈಸ್, ನೀವು ಮ್ಯಾನ್ಯಲಿ ಮಾಡಿದ್ರೇನು ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ, ಜಿಯೋಜಿಬ್ರದಲ್ಲಿ ಮಾಡಿದ್ರೇನು ಸೇಮ್ ಆನ್ಸರ್ ಬರುತ್ತೆ. ಬಟ್ ಸ್ವಲ್ಪ ಫಂಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ತಿ ಸಿಂಪ್ಲಿಫೈ ಮಾಡಿ ಕೊಡೋದಿಲ್ಲ. ನಾವು ಮ್ಯಾನ್ಯಲ್ ಮಾಡಿದಾಗ ಪೂರ್ತಿ ಸಿಂಪ್ಲಿಫೈ ಮಾಡಿ ಮಾಡಿರ್ತೇವೆ. ಸೊ ಇಲ್ಲಿಗೆ 11ನೇ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು.